ಸಚಿನ್ ತೆಂಡೂಲ್ಕರ್ ಇಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಕ್ರಿಕೆಟರ್ ಇನ್ ದ ವರ್ಲ್ಡ್. ಸಚಿನ್ ತೆಂಡೂಲ್ಕರ್ ಅವರಿಗೆ ಬಾಲ್ಯದಿಂದಲೂ ಕೂಡ ಕ್ರಿಕೆಟ್ ಬಗ್ಗೆ ವಿಶೇಷವಾದ ಆಸಕ್ತಿ ಇತ್ತು, ವಿಶೇಷವಾದ ಅಭಿರುಚಿ ಇತ್ತು. ಇವರಿಗಿರುವಂಥ ಕ್ರಿಕೆಟ್ ಟ್ಯಾಲೆಂಟನ್ನು ಗುರುತಿಸಿ ಮುಂದೊಂದಿನ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಆಡೋದಕ್ಕೆ ಅವಕಾಶ ಮಾಡಿಕೊಡಲಾಗತ್ತೆ. ಮುಂದೇನಾಯಿತು ಅನ್ನೋದು ಪ್ರತಿಯೊಂದು ಇತಿಹಾಸ ಆಗತ್ತೆ. ಇವತ್ತು ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕದ ದಂತಕತೆ, ಶತಕಗಳ ಸರದಾರ. ಇವ್ರನ್ನ ನಾವು ಕ್ರಿಕೆಟ್ ಲೋಕದ ದೇವರಂತ ಕರಿತೀವಿ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕದಲ್ಲಿ ಸಾಧನೆಯನ್ನು ಮಾಡ್ತಾರೆ. ಕಾರಣ ಏನಂದರೆ ಕ್ರಿಕೆಟ್ ಅನ್ನೋದು ಅವ್ರಿಗೆ ಪ್ಯಾಷನ್ ಆಗಿತ್ತು, ಅವ್ರಿಗೆ ಇಂಟ್ರೆಸ್ಟ್ ಆಗಿತ್ತು. ಆದರೆ ಇದೇ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಮುಂದೊಂದು ದಿನ ರಾಜ್ಯಸಭೆ ಮೆಂಬರ್ನಾಗಿ ಮಾಡಲಾಗುತ್ತೆ. ಆದರೆ ಸಚಿನ್ ತೆಂಡೂಲ್ಕರ್ ರಾಜಕೀಯದಲ್ಲಿ ಅಷ್ಟು ಯಶಸ್ಸನ್ನು ಕಾಣಲಿಲ್ಲ. ಕಾರಣ ಏನಂದರೆ ಕ್ರಿಕೆಟ್ ವಾಸ್ ಹಿಸ್ ಪ್ಯಾಷನ್, ಕ್ರಿಕೆಟ್ ವಾಸ್ ಹಿಸ್ ಇಂಟ್ರೆಸ್ಟ್. ಇದೇ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುತ್ತೆ, ಅಭಿರುಚಿ ಇರುತ್ತೆ. ಅವರು ಅದೇ ಕ್ಷೇತ್ರಗಳಲ್ಲಿ ವರ್ಕ್ ಮಾಡಿದಾಗ ಮುಂದೊಂದಿನ ಅವರು ಎಕ್ಸ್ಪರ್ಟ್ಸ್ ಆಗ್ತಾರೆ, ಸ್ಪೆಷಲಿಸ್ಟ್ ಆಗ್ತಾರೆ. ಈ ಎಕ್ಸ್ಪರ್ಟ್ಗಳನ್ನು, ಸ್ಪೆಷಲಿಸ್ಟ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವ್ರನ್ನ ಆಡಳಿತದಲ್ಲಿ ಸೇರಿಸ್ಕೋತಾ ಇದೆ, ರಾಜಕೀಯದಲ್ಲಿ ಸೇರಿಸ್ಕೋತಾ ಇದೆ. ಈ ಎಕ್ಸ್ಪರ್ಟ್ಗಳನ್ನು, ಈ ಸ್ಪೆಷಲಿಸ್ಟ್ಗಳನ್ನು ಆಡಳಿತದಲ್ಲಿ ಸೇರಿಸ್ಕೊಂಡಾಗ, ರಾಜಕೀಯದಲ್ಲಿ ಸೇರಿಸ್ಕೊಂಡಾಗ ಅವರು ವಿಶೇಷವಾದ ಕೆಲಸಗಳನ್ನು ಮಾಡ್ತಾರೆ. ಆಡಳಿತದಲ್ಲಿ ಮತ್ತಷ್ಟು ಚುರುಕನ್ನು ತರ್ತಾರೆ, ಮತ್ತಷ್ಟು ಛಾಪನ್ನು ಮೂಡಿಸ್ತಾರೆ. ಈ ಒಂದು ವ್ಯವಸ್ಥೆಗೆ ಲ್ಯಾಟರಲ್ ಎಂಟ್ರಿ ಅಂತ ಕರೀತಾರೆ. ರಾಜಕೀಯೇತರ ವ್ಯಕ್ತಿಗಳನ್ನು ಆಡಳಿತದಲ್ಲಿ ತೊಗೊಂಡ್ಬರೋದು. ಕಾರಣ ಏನಂದರೆ ಅವರು ಎಕ್ಸ್ಪರ್ಟ್ಸ್ ಅಂತೇಳಿ, ಅವರು ಸ್ಪೆಷಲಿಸ್ಟ್ ಅಂತೇಳಿ. ನಾನು ಕೆಲವೊಂದಿಷ್ಟು ಉದಾಹರಣೆಯನ್ನು ಕೊಡ್ತೀನಿ. ಈ ಎಕ್ಸ್ಪರ್ಟ್ಸ್ಗಳನ್ನು, ಈ ಸ್ಪೆಷಲಿಸ್ಟ್ಗಳನ್ನು ಆಡಳಿತದಲ್ಲಿ ಸೇರಿಸ್ಕೊಂಡಾಗ ಯಾವ ರೀತಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರ್ತಾರೆ, ಯಾವ ರೀತಿ ಒಂದು ಛಾಪನ್ನು ಮೂಡಿಸ್ತಾರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಯನ್ನು ಕೊಡ್ತೀನಿ. ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಇರ್ಬೋದು, ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಇರ್ಬೋದು, ರೈಲ್ವೆ ಮಿನಿಸ್ಟರ್ ಆದಂಥ ಅಶ್ವಿನ್ ವೈಷ್ಣವ್ ಇರ್ಬೋದು, ಭಾರತದ ಭದ್ರತಾ ಸಲಹೆಗಾರ ಅಂತ ಅಜಿತ್ ದೋವಲ್ ಇರ್ಬೋದು. ಇವರು ಯಾರೂ ಕೂಡ ರಾಜಕೀಯದ ಹಿನ್ನೆಲೆಯನ್ನು ಹೊಂದಿಲ್ಲ, ರಾಜಕೀಯದಲ್ಲಿ ಯಾವುದೇ ಅನುಭವವನ್ನು ಹೊಂದಿಲ್ಲ. ಆದರೂ ಕೂಡ ನರೇಂದ್ರ ಮೋದಿಯವರು ಇವ್ರನ್ನ ಮಂತ್ರಿಮಂಡಲದೊಳಗಡೆ ಸೇರಿಸ್ಕೊಂಡ್ರು, ರಾಜಕೀಯಕ್ಕೆ ಸೇರಿಸ್ಕೊಂಡ್ರು. ಇವರು ಎಷ್ಟು ಪ್ರಭಾವಿಗಳಂದರೆ ಕೇಂದ್ರದ ಮಂತ್ರಿಮಂಡಲದಲ್ಲಿ ಅತ್ಯಂತ ಪ್ರಭಾವಿ ಮಂತ್ರಿಗಳು, ಅತ್ಯಂತ ಪವರ್ಫುಲ್ ಮಂತ್ರಿಗಳು. ಇವರು ಹೆಚ್ಚು ಇಫೆಕ್ಟಿವ್ ಆಗಿ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಲ್ಯಾಟ್ರಲ್ ಎಂಟ್ರಿಯಿಂದ ಆಡಳಿತದಲ್ಲಿ ಹೊಸ ಬದಲಾವಣೆ ಆಗುತ್ತಾ ಅಥವಾ ಇಲ್ಲೋ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.